ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ರೆಸಿಪಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ ಏನು ಅಂತ. ಈಗ ನಮ್ಮಮ್ಮ ಏನ್ ರೆಸಿಪಿ ಇವತ್ತು ನಾವು ಪೂರಿ ಸಾಗು ಮಾಡ್ಕೊಡ್ತೀವಿ ನಿಮಗೆ. ಇವತ್ತು ನಮ್ಮಮ್ಮ ನನ್ಗೋಸ್ಕರ ಪೂರಿ ಸಾಗುನ ಮಾಡ್ತಿದ್ದಾರೆ. ಪೂರಿ ಉಬ್ಬಿ ಬರುತ್ತಾ? ಖಂಡಿತ. ನಮ್ಮಮ್ಮ ಹೇಳಿದ್ದಾರೆ ಒಂದು ಸೀಕ್ರೆಟ್ ಅನ್ನ ಇಟ್ಟಿದ್ದಾರೆ ಅಂತೆ. ಆ ಸೀಕ್ರೆಟ್ ಅನ್ನ ಬಳಸಿದ್ರೆ ಪೂರಿ ಉಬ್ಬಿ ಬರುತ್ತಂತೆ. ಅದೇನ್ 2 ದಿನ ಇಟ್ರು ಏನೂ ಆಗಲ್ಲ. 2 ದಿನ ಇಟ್ರು ಏನೋ ಆಗಲ್ವಂತೆ, ಉಬ್ಬೆ ಇರುತ್ತಂತೆ, ಉಬ್ಬಿ ಕೂಡ ಬರುತ್ತಂತೆ. ಅದೇನ್ ಸೀಕ್ರೆಟ್ ಅಂತ ನೋಡೋಣ. ಇವತ್ತಿನ ವಿಡಿಯೋನ ಯಾವ ರೀತಿ ನೀವು ಪೂರಿ ಮತ್ತೆ ಸಾಗುನ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡೋದು ಅಂತ ತೋರಿಸ್ತಾ ಇದೀವಿ. ತುಂಬಾ ಚೆನ್ನಾಗಿರುತ್ತೆ ಪೂರಿ ಸಾಗು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕೆ ಮುಂಚೆ ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ ಅಂತ ಹೇಳ್ತಾ ಈಗ ರೆಡಿ ಆಗಿದ್ದಾರೆ ನಮ್ಮಮ್ಮನ ಕೂಡ ರೆಡಿ ಆಗಿದ್ದಾರೆ. ನೀವು ಕೂಡ ರೆಡಿಯಾಗಿ ನೋಡೋದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ನೋಡಿ, ಆಗ ಮಾತ್ರ ನಿಮ್ಗೆ ಕರೆಕ್ಟ್ ಆಗಿ. ನಾನು ಈಗ ಲಾಸ್ಟ್ ಅಲ್ಲಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಖಂಡಿತವಾಗುತ್ತೆ. ಫ್ರೆಂಡ್ಸ್, ಈ ಒಂದು ಪೂರಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಆ ಒಂದು ಪೂರಿ ಹಿಟ್ಟು ರೆಡಿ ಮಾಡೋದಕ್ಕೆ ಇಲ್ಲಿ ನಾವು ಒಂದು 2 ಪಾವ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀವಿ. 2 ಪಾವ್ ಗೋಧಿ ಹಿಟ್ಟಿಗೆ ನಾವು ಒಂದು ನೀವು ಯಾವ ಒಂದು ಪಾವಲ್ಲಿ ತಗೊಂಡಿರ್ತೀರ ಒಂದು 1/4 ಪಾವು ಚಿರೋಟಿ ರವೆ ಸಾಕಾಗುತ್ತೆ. ಅದೇ ಇದರಲ್ಲಿ 1/4 ಪಾವು ಚಿರೋಟಿ ರವೆನ ತಗೊಂಡಿದ್ದೀವಿ. ನಂತರ ಒಂದು ಸ್ವಲ್ಪ ಸಕ್ಕರೆ ಬೇಕಾಗುತ್ತೆ, ಸಕ್ಕರೆನ ತಗೊಂಡಿದ್ದೀವಿ. ಒಂಚೂರು ಎಣ್ಣೆ, ಒಂದು 3-4 ಸ್ಪೂನ್ನಷ್ಟು, ರುಚಿಗೆ ಒಂಚೂರು ಉಪ್ಪು, ಕಲಿಸೋದಕ್ಕೆ ನೀರು ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಈಗ ಪೂರಿಗೆ ಏನೇನು ಇಂಗ್ರೀಡಿಯೆಂಟ್ಸು ಅಂತ ನೋಡಿದ್ರಲ್ಲ, ಇದಿಷ್ಟೇ. ಪೂರಿ ಹಿಟ್ಟನ್ನು ಮೊದಲಿಗೆ ಕಳಿಸ್ಕೊಳ್ಳೋಣ, ಆನಂತರ ಸಾಗುನ ಯಾವ ರೀತಿ ಮಾಡೋದು, ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈಗ ಈ ಒಂದು 2 ಪಾವು ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಈಗ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಒಂದು ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಉಪ್ಪನ್ನು ಸೇರಿಸ್ಕೊಂಡು ತಗೊಂಡಿರುವಂಥ ಚಿರೋಟಿ ರವೆ ಏನಿದೆ ಒಂದು 1/4 ಪಾವ್ ಆಗೋಷ್ಟು ತಗೊಂಡಿದ್ದೀವಿ. 2 ಪಾವು ಇದಕ್ಕೆ ಗೋಧಿ ಹಿಟ್ಟಿಗೆ. ನಂತರ ಒಂದು ಸ್ವಲ್ಪ ಸಕ್ಕರೆನ ನೀವು ಆ್ಯಡ್ ಮಾಡಬೇಕು, ಆಗ ಪೂರಿ ಕಲರಾಗಿ ಬರುತ್ತೆ, ಶೈನಿಂಗ್ ಆಗಿ. ಈಗ ಇದನ್ನು ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಏನೊಂದು ಹಸಿಟ್ಟಿದೆ ಅದೆಲ್ಲವೂ ಕೂಡ, ಉಪ್ಪೆಲ್ಲವೂ ಕೂಡ ಹಿಡಿಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಿಕ್ಸ್ ಆಗಿದೆ ನೋಡ್ಬೋದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೂರಿ ಹಿಟ್ಟನ್ನು ತುಂಬ ಗಟ್ಟಿಗೆ, ಹಾಗೆ ಕೈಗೆ ಅಂಟದೇ ಇರೋ ರೀತಿ ನೀಟಾಗಿ ಕಲಿಸ್ಕೋಬೇಕು. ಚೂರೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ಚೂರೇ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಪೂರಿ ಹಿಟ್ಟು ತುಂಬ ಗಟ್ಟಿಗೆ ಕಲಿಸ್ಕೋಬೇಕು. ಆಗ ಪೂರಿ ಅನ್ನೋದು ನಿಮಗೆ ಎಣ್ಣೆಯನ್ನು ಕುಡಿಯೋದಕ್ಕೆ ಚಾನ್ಸೇ ಇಲ್ಲ, ಉಬ್ಬಿ ಕೂಡ ಬರುತ್ತೆ. ನೀವು ಚೂರೇ ಎಣ್ಣೆಯನ್ನು ಚೂರೇ ನೀರನ್ನು ಹಾಕಿ ನೀವು ಕಲಿಸ್ಕೊಂಡ್ರೆ ಗಟ್ಟಿ ಹದದಲ್ಲಿ ಎಣ್ಣೆ ಅನ್ನೋದು ಕುಡಿಯೋದಿಲ್ಲ ಪೂರಿ. ನೋಡ್ತಾ ಇರ್ಬೋದು, ಈಗ ಕಲಿಸ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಇದೆಲ್ಲವೂ ಕೂಡ ಗಟ್ಟಿಗೆ ಕಲಿಸ್ಕೊಂಡಿದ್ದೀವಿ. ನೀರನ್ನು ನೀವು ಜಾಸ್ತಿ ಹಾಕೊಳ್ಳೇಬಾರ್ದು, ಚೂರೇ ಹಾಕೋಬೇಕು. ಆಗಲೇ ಹೇಳ್ದಂಗೆ ನೋಡಿ, ಈಗ ಈ ಒಂದು ಅದಕ್ಕೆ ಬಂದಿದೆ. ಈ ಒಂದು ಟೈಮಲ್ಲಿ ಒಂದು 2-3 ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀವಿ. ಈ ರೀತಿ ನೀಟಾಗಿ ಎಣ್ಣೆ ಹಾಕಿ ಇನ್ನೊಂದ್ಸತಿ ನೀಟಾಗಿ ಮಿದ್ರಕೋಬೇಕಾಗುತ್ತೆ, ಅಥವಾ ಕಲಿಸ್ಕೊಂಡು ಈ ರೀತಿ ನೋಡ್ತಾ ಇರಿ, ಈ ರೀತಿ ಕಲಿಸ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ, ನೀಟಾಗಿ ಈ ರೀತಿ ಕಲಿಸ್ಕೊಂಡು ಈ ರೀತಿ ಕಲಿಸ್ಕೋಬೇಕಾಗುತ್ತೆ. ನೀವೆಷ್ಟು ಚೆನ್ನಾಗಿ ಕಲಿಸ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ.
ಈಗ ನೀಟಾಗಿ ಈ ರೀತಿ ಬಂದಿದೆ. ಇದು ಒಂದು 10ರಿಂದ 15 ನಿಮಿಷ ನೆನೆಯಬೇಕಾಗುತ್ತೆ. ನಂತರ ಈಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಹಾಕಿ ನೆನೆಯೋದಕ್ಕೆ ಇಡೋಣ. ಹಿಂಗೆ ಎಣ್ಣೆನ ಸವರಿ ಇದು ಒಂದು 10ರಿಂದ 15 ನಿಮಿಷ ನೀಟಾಗಿ ನೆನಿಲಿ. ಅಲ್ಲಿಗಂಟ ನಾವು ಪೂರಿನ ಜೊತೆಗೆ ಸಾಗು ಬೇಕಲ್ಲ, ಸಾಗು ರೆಡಿ ಮಾಡ್ಕೊಂಡು ಬರೋಣ. ನೀವು ಮೊದಲೇ ಪೂರಿ ಹಿಟ್ಟನ್ನು ಕಲಸಿಟ್ಕೊಂಡು ಆನಂತರ ಸಾಗು ಮಾಡಿದ್ರೆ ಸಾಗು ಮಾಡುವಷ್ಟರಲ್ಲಿ ಪೂರಿ ಹಿಟ್ಟೆಲ್ಲವೂ ಕೂಡ ನೀಟಾಗಿ ನೆಂದಿರುತ್ತೆ. ಈಗ ಇದಕ್ಕೆ ಒಂದು ತಟ್ಟೆಯನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ತಟ್ಟೆನ ಮುಚ್ಚಿ ಇಟ್ಕೊಳ್ಳೋಣ. ಅಲ್ಲಿಗಂಟ ಈಗ ಸಾಗುನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಸಾಗುಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಎಲ್ಲವೂ ಕೂಡ ವೈಟ್ ಆಗಿದೆ ಅಂತ ಅನ್ಕೋಬಿಡಿ. ಇದು ಒಂದು ಗೆಡ್ಡೆಕೋಸನ್ನು ಕಟ್ ಮಾಡಿದ್ದೀವಿ, ಒಂದು ಆಲೂಗೆಡ್ಡೆನ ಕಟ್ ಮಾಡಿದ್ದೀವಿ. ಈ ಕಡೆ ಒಂದು 2 ಸೀಮೆ ಬದನೆಕಾಯನ್ನು ತಗೊಂಡಿದ್ದೀವಿ. ಒಂದು ಸ್ವಲ್ಪ ಬೀನಿಸು, ಒಂದು ಸ್ವಲ್ಪ ಕ್ಯಾರೆಟು, ಒಂದು 5 ಥರ ಕ್ಯಾರೆಟು, ಬೀನಿಸು, ಗೆಡ್ಡೆಕೋಸು, ಆಲೂಗೆಡ್ಡೆ, ಸೀಮೆ ಬದನೆಕಾಯಿ ತಗೊಂಡಿದ್ದೀವಿ. ನೀವು ಬಟಾಣಿನೂ ಕೂಡ ತಗೋಬೋದು. ನಾವು ಇಲ್ಲಿ ಬಟಾಣಿ ಬದಲಿಗೆ ಅವರೆಕಾಳನ್ನು ಒಂದು ಕಪ್ ಆಗೋಷ್ಟು ತಗೊಂಡಿದ್ದೀವಿ. ಅವರೆಕಾಳು ಸೀಸನ್ ಇದ್ದಾಗ ನಿಮಗೆ ಅವರೆಕಾಳು ಏನಾದರೂ ಸಿಕ್ಕಿದ್ರೆ ಅವರೆಕಾಳನ್ನ ತಗೋಬೋದು. ಇಲ್ಲ ಅಂದರೆ ಒಂದು ಎಷ್ಟು ತರಕಾರಿ ಇರುತ್ತೆ ಅಷ್ಟನ್ನೇ ಹಾಕ್ಕೊಂಡು ಸಾಗು ಮಾಡ್ಕೋಬೋದು. ನಂತರ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆ, ಲವಂಗ ಒಂದು 5ರಿಂದ 6, ಚಕ್ಕೆ ಒಂದು ಸ್ವಲ್ಪ, ಧನಿಯಾ 1 ಸ್ಪೂನು, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀವಿ. 1-2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಇಲ್ಲಿ ನಾವು ಕೊಬ್ಬರಿನ ಬಳಸ್ತಾ ಇದ್ದೀವಿ. ನೀವು ತೆಂಗಿನಕಾಯಿನೂ ಬೇಕಾದ್ರೆ ತೆಂಗಿನಕಾಯಿ ತುರಿನೂ ಕೂಡ ಬಳಸ್ಕೋಬೋದಾಗಿರುತ್ತೆ. ಒಂದು 3-4 ಎಸ್ಲು ಬೆಳ್ಳುಳ್ಳಿ, ಒಂದು ಚಿಕ್ಕ ಗಾತ್ರದ ಶುಂಠಿ, ಒಂದು 4ರಿಂದ 5 ಮೆಣಸಿಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಒಂದು ಸ್ವಲ್ಪ ಇಂಗು. ಈಗ ಹೇಗೆ ಮಾಡೋದು ಅಂತ ನಮ್ಮ ಒಂದು ಸಾಗುನ ನೋಡ್ಕೊಳ್ಳೋಣ. ಪೂರಿ ಜೊತೆಗಂತೂ ಈ ಸಾಗು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಇಲ್ಲಿ ನಾವು ಅವರೆಕಾಳು ಸೀಸನ್ ಇದೆ ಅಂತ ತೊಗೊಂಡಿದ್ದೀವಿ. ಅವರೆಕಾಳು ಬದಲಿಗೆ ನೀವು ಬಟಾಣಿನೂ ಕೂಡ ಬಳಸ್ಬೋದಾಗಿರುತ್ತೆ. ನೀವು ಅವರೆಕಾಳು ಸಿಕ್ಕಿದ್ರೆ ಅವರೆಕಾಳು ಸೀಸನಲ್ಲಿ ತುಂಬ ಚೆನ್ನಾಗಾಗುತ್ತೆ ಸಾಗು. ಈಗ ಏನು ಮಾಡೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಒಂದು ಜಾರನ್ನು ತೊಗೊಂಡಿದ್ದೀವಿ, ಮಿಕ್ಸರ್ ಜಾರನ್ನು ತೊಗೋಬೇಕಾಗುತ್ತೆ. ಅದಕ್ಕೆ ನಾವಿಲ್ಲಿ ಕೊಬ್ಬರಿನ ಬಳಸ್ತಾ ಇದ್ದೀವಿ. ನೀವು ಕೊಬ್ಬರಿ ಬದಲಿಗೆ ಕಾಯಿ ತುರಿನ ಅಥವಾ ಕಾಯಿನಾದರೂ ಬಳಸ್ಬೋದು. ನೀವು ಕೊಬ್ಬರಿ ಕಾಯಿ 2ರಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು. ನಂತರ ಏನು ತಗೊಂಡಿದ್ರಿ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ ಖಾರ ರುಬ್ಕೊಳ್ಳೋಕ್ಕೆ ಈ ಒಂದು ಸಾಗುಗೆ. ನಂತರ ಮೆಣಸಿಕಾಯಿನೂ ಕೂಡ ಹಾಕೋತಾ ಇದ್ದೀವಿ. ನಂತರ ಒಂದು ಶುಂಠಿನೂ ಕೂಡ ಹಾಕೋಣ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ ಇದರ ಜೊತೆಗೆ ಏನೊಂದು ಕಡಲೆ ತೊಗೊಂಡಿದ್ವಿ, ಕಡಲೆ, ಹಾಗೆ ಒಂದು ಲವಂಗ, ಚಕ್ಕೆ, ಹಾಗೆ ಧನಿಯಾ, ಜೀರಿಗೆ ಇಷ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್. ಈಗ ಇದನ್ನು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಗುಗೆ ಬೇಕಾದಷ್ಟು ನೀಟಾಗಿ ರುಬ್ಕೋಣ. ಈಗ ರುಬ್ಕೊಂಡು ಬರ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಖಾರನೂ ಕೂಡ ನೀಟಾಗಿ ರುಬ್ಕೊಂಡಿದ್ದೀವಿ. ಒಂದು ಸ್ವಲ್ಪ ನೀರು ಹಾಕಿ ನೋಡಿ, ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಈಗ ಒಂದು ಕುಕ್ಕರನ್ನು ತಗೊಂಡಿದ್ದೀವಿ ನಮ್ಮ ಒಂದು ಸಾಗುನ ರೆಡಿ ಮಾಡೋದಕ್ಕೋಸ್ಕರ. ಕುಕ್ಕರ್ಗೆ ಈಗ 1 ಕಪ್ ಆಗೋಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀವಿ. 1 ಕಪ್ ಎಣ್ಣೆನ ಹಾಕೋಣ. ನೋಡ್ತಾ ಇರ್ಬೋದು, 1 ಕಪ್ ಎಣ್ಣೆನ ಸೇರಿಸಿದ್ದೀವಿ. ಈಗ ಇದು ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು ಫ್ರೆಂಡ್ಸ್. ಈಗ ಇಂಗು ಮತ್ತು ಸಾಸಿವೆನ ಆ್ಯಡ್ ಮಾಡ್ಕೋತೀವಿ. ಮೊದಲನೇದಾಗಿ ಇಂಗು ಮತ್ತು ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಇಂಗು ಮತ್ತು ಸಾಸಿವೆನ ಹಾಕ್ಕೊಂಡಿದ್ದೀವಿ. ಈಗ ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಏನೊಂದು ಅವರೆಕಾಳು ತೊಗೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಅವರೆಕಾಳು ಎಣ್ಣೆಲೇ ಫ್ರೈ ಆಗಬೇಕು ಸ್ವಲ್ಪ, ಆಗ ಚೆನ್ನಾಗಿ ಬರುತ್ತೆ. ನೋಡಿ, ಅವರೆಕಾಳು ಎಲ್ಲವೂ ಕೂಡ ಎಣ್ಣೆಲೇ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಅವರೆಕಾಳು ಕೂಡ ಫ್ರೈ ಆಗಿದೆ 2 ನಿಮಿಷ. ಈಗ ತಗೊಂಡಿರುವಂಥ ಈರುಳ್ಳಿ, ಮೊದಲನೇದಾಗಿ ಒಂದು ಸ್ವಲ್ಪ ಈರುಳ್ಳಿನ ಹಾಕೋಣ. 1-2 ನಿಮಿಷ ಈರುಳ್ಳಿ ಗೋಲ್ಡನ್ ಕಲರ್ ಬರುತ್ತೆ. ಆನಂತರ ಎಲ್ಲ ಒಂದು ತರಕಾರಿ ಏನು ತಗೊಂಡಿದ್ವಿ ಅದನ್ನ ಹಾಕೋಣ. 2 ನಿಮಿಷಕ್ಕೆ ಈರುಳ್ಳಿ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. 2 ನಿಮಿಷಕ್ಕೆ ಬಂದ್ಬಿಡ್ತು ಗೋಲ್ಡನ್ ಕಲರ್ ಈರುಳ್ಳಿ. ಇಷ್ಟು ಬಂದರೆ ಸಾಕು. ಈಗ ತಗೊಂಡಿರುವಂಥ ಕ್ಯಾರೆಟು, ಹಾಗೆ ಒಂದು ಆಲೂಗೆಡ್ಡೆ, ಹಾಗೆ ಬೀನಿಸು, ಹಾಗೆ ಒಂದು ಸೀಮೆ ಬದನೆಕಾಯಿ ಮತ್ತು ಗೆಡ್ಡೆಕೋಸನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. ನೀವು ಯಾವುದಾದ್ರೂ ತರಕಾರಿ ಹಾಕೋಬೋದು. ದಪ್ಪ ಮೆಣಸಿಕಾಯಿ ಸಿಕ್ಕಿದ್ರೆ ದಪ್ಪ ಮೆಣಸಿಕಾಯಿ ಕೂಡ ಹಾಕ್ಕೊಂಡು ಸಾಗುನ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಇದೆಲ್ಲವನ್ನು ಕೂಡ ಹಾಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇದೆಲ್ಲವೂ ಕೂಡ ನೀಟಾಗಿ ಎಣ್ಣೆಲೆ ಒಂದು ಸ್ವಲ್ಪ ಫ್ರೈ ಆಗಲಿ. ಈಗ ಒಂದು 5 ನಿಮಿಷಗಳ ಕಾಲ ನೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಎಲ್ಲವನ್ನು ಕೂಡ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಪೂರಿ ಜೊತೆಗಂತೂ ತುಂಬ
ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪೂರಿ ಜೊತೆಗಂತೂ ತುಂಬ ಮ್ಯಾಚ್ ಆಗುತ್ತೆ ಸಾಗು. ಅದರಲ್ಲೂ ಅವರೆಕಾಳು ಹಾಕ್ತಿರೋದ್ರಿಂದ ರುಚಿನೇ ಬೇರೆ, ತುಂಬ ಚೆನ್ನಾಗಿ ಬರುತ್ತೆ ಅವರೆಕಾಳು ಹಾಕ್ತಿರೋದ್ರಿಂದ. ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಟೊಮೊಟೊ ಹಸಿ ವಾಸನೆ ಎಲ್ಲವೂ ಕೂಡ ಹೋಗೋ ಗಂಟ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಇದು ಎಣ್ಣೆಲೇ ಫ್ರೈ ಆಗುತ್ತೆ, ಟೊಮೊಟೊ ಹಸಿ ವಾಸನೆ ಎಲ್ಲವೂ ಕೂಡ ಹೋಗುತ್ತೆ. ನೋಡಿ, ಟೊಮೊಟೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ರಿಂದ 3 ನಿಮಿಷ ಹಸಿ ವಾಸನೆ ಎಲ್ಲ ಕೂಡ ಹೋಗುತ್ತೆ ಟೊಮೊಟೊದು. ಈಗ ಟೊಮೊಟೊ ಕೂಡ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರುವಂಥ ಖಾರ, ಏನೊಂದು ಸಾಗುಗೆ ರುಬ್ಬಿದ್ವಿ ಖಾರನ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಖಾರನೂ ಕೂಡ ಹಾಕೋತಾ ಇದ್ದೀವಿ. ಈ ಖಾರ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಖಾರ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಜೊತೆಗೆ ಒಂದು ಸ್ವಲ್ಪ ಅರಿಶಿನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಅರಿಶಿನ ಒಂದು ಸ್ವಲ್ಪ ಹಾಕೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅರಿಶಿನ. ಈ ಹಸಿ ವಾಸನೆ ಎಲ್ಲವೂ ಕೂಡ ಹೋಗಬೇಕು ಖಾರದ್ದು. ಏನೊಂದು ರುಬ್ಕೊ ಬಂದಿದ್ವಿ ಖಾರ, ಅದ್ರ ಹಸಿ ವಾಸನೆ ಎಲ್ಲ ಕೂಡ ಹೋಗಬೇಕು. ಫ್ರೆಂಡ್ಸ್, ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀವಿ ಈ ಒಂದು ಖಾರ ಬೇಯೋದಕ್ಕೋಸ್ಕರ. ಈಗ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳಿ. ಇದು ಖಾರ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಲೇಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಅಡಿಲೆಲ್ಲ. ಖಾರ ಬೇಯೋದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಹಸಿ ವಾಸನೆ ಎಲ್ಲವೂ ಕೂಡ ಹೋಗೋ ಗಂಟ ಒಂದು 2 ರಿಂದ 5 ನಿಮಿಷದ ಗಂಟ ಇದು ಖಾರ ಹಾಕಿರುವಂಥ ಮಸಾಲೆ ಎಲ್ಲವೂ ಕೂಡ ತರಕಾರಿ ಜೊತೆ ನೀಟಾಗಿ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ 1-2 ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಬೇಕು ನೀವು. ನೋಡಿ, ಹಸಿ ವಾಸನೆ ಎಲ್ಲ ಕೂಡ ಹೋಗುತ್ತೆ. ಈಗ ಫ್ರೆಂಡ್ಸ್, ಈಗ ಖಾರ ಎಲ್ಲವೂ ಕೂಡ ಹಸಿ ವಾಸನೆ ಹೋಗಿದೆ. ಈಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನು ನೀವು ನೋಡಿ ಹಾಕೋಬೇಕು. ನಿಮಗೆ ಗಟ್ಟಿ ಸಾಗು ಬೇಕು ಅಂದರೆ ಕಮ್ಮಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ತುಂಬ ತೆಳ್ಳಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ನಾವಿಲ್ಲಿ ಗಟ್ಟಿ ಸಾಗು ಮಾಡೋಕ್ಕೋಸ್ಕರ ನೀರನ್ನು ಕಮ್ಮಿ ಹಾಕೋತಾ ಇದ್ದೀವಿ. ಕಮ್ಮಿ ನೀರನ್ನು ಹಾಕೋತಾ ಇದ್ದೀವಿ, ನೋಡ್ಬೋದು. ಕಮ್ಮಿ ನೀರನ್ನು ಆ್ಯಡ್ ಮಾಡಿ. ನಾವಿಲ್ಲಿ ಕಮ್ಮಿ ನೀರನ್ನು ಹಾಕೋತಾ ಇದ್ದೀವಿ. ನೀವು ತುಂಬ ಗಟ್ಟಿ ಬೇಕು ಅಂದರೆ ತುಂಬ ಕಮ್ಮಿ ನೀರು ಹಾಕ್ಕೊಳ್ಳಿ. ತುಂಬ ತೆಳ್ಳಗೆ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಿಮಗೆ ಸಾಗು ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅಂದರೆ ಮೀಡಿಯಮ್ ಆಗಿ ನೀರನ್ನು ಹಾಕೋಬೇಕಾಗುತ್ತೆ. ನಾವಿಲ್ಲಿ ಮೀಡಿಯಮ್ ಆಗಿ ನೀರನ್ನು ಹಾಕ್ಕೊಂಡಿದ್ದೀವಿ, ಒಂದು ಸ್ವಲ್ಪ ಗಟ್ಟಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ನೀವು ಪುಡಿ ಉಪ್ಪನ್ನು ಕೂಡ ಹಾಕೋಬೋದು, ಬಟ್ ಇಲ್ಲಿ ಇದು ಬೇಯುತ್ತಲ್ಲ ಅದಕ್ಕೋಸ್ಕರ ಕಲ್ಲುಪ್ಪನ್ನು ಹಾಕೋತೀವಿ. ಈಗ ವಿಶಿಲ್ ಬರುತ್ತಲ್ಲ, ಅದರಿಂದ ಕಲ್ಲುಪ್ಪು ಹಾಕಿದ್ರೆ ನೀಟಾಗಿ ಎಲ್ಲದಕ್ಕೂ ಕೂಡ ಹಿಡಿಯುತ್ತೆ ಅಂತ ಕಲ್ಲುಪ್ಪನ್ನು ಹಾಕೋತಾ ಇದ್ದೀವಿ. ಈಗ ಇದು ನೀರು ಸಾಕು ಇಷ್ಟು. ಈಗ ಇದಕ್ಕೆ ನೀಟಾಗಿ ಕ್ಯಾಪನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಒಂದು ಸತಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೀಟಾಗಿ ಒಂದು ಸತಿ ಮಿಕ್ಸನ್ನು ಮಾಡ್ಕೋತಾ ಇದ್ದೀವಿ. ಈಗ 1 ರಿಂದ 2 ವಿಶಿಲನ್ನು ಕೂಗಿಸ್ಕೋಬೇಕಾಗುತ್ತೆ. ಆಗ ನೀಟಾಗಿ ಬೇಯುತ್ತೆ ತರಕಾರಿ ಎಲ್ಲವೂ ಕೂಡ. ಈಗ ನಾವಿಲ್ಲಿ 2 ವಿಶಿಲನ್ನು ಕೂಗಿಸ್ಕೋತಿದ್ದೀವಿ. ಈಗ ಕ್ಯಾಪನ್ನು ಕೂಡ ಕ್ಲೋಸ್ ಮಾಡ್ತೀವಿ. ಈಗ ಇದು 2 ವಿಶಿಲ್ ಬಂದರೆ ಸಾಕಾಗುತ್ತೆ. 2 ವಿಶಿಲನ್ನು ಕೂಗಿಸ್ಕೊಳ್ಳೋಣ. 2 ವಿಶಿಲ್ ಕೂಗಿದ್ರೆ ನಮ್ಮ ಒಂದು ಪೂರಿಗೆ ಸಾಗು ರೆಡಿ ಆಗುತ್ತೆ ಫ್ರೆಂಡ್ಸ್. ಈಗ ನೀಟಾಗಿ ಈ ರೀತಿ ನಾದ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನೀಟಾಗಿ ನಾದ್ಕೊಂಡ ನಂತರ ಈಗ ಇದನ್ನು ಉಂಡೆ ಚೆನ್ನಾಗಿ ನಾದ್ಕೊಂಡ ನಂತರ ಈ ರೀತಿ ರೋಲ್ ಮಾಡಿ ಉಂಡೆನ ಮಾಡ್ಕೊಳ್ಳೋಣ. ಚಿಕ್ಕದು ಉಂಡೆನ ನೋಡಿ, ಈ ರೀತಿ ಉಂಡೆ ಮಾಡ್ಕೋಬೇಕು. ಈಗ ಎಲ್ಲವನ್ನು ಕೂಡ ಈ ರೀತಿ ನೀಟಾಗಿ ಉಂಡೆ ಮಾಡಿದ ನಂತರ ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿ, ನೋಡ್ತಾ ಇರ್ಬೋದು, ಈ ರೀತಿ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ನೋಡಿ, ಎಲ್ಲವನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೋತಾ ಇದ್ದೀವಿ. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀವಲ್ಲ, ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲವನ್ನು ಕೂಡ ಪ್ರೆಸ್ ಮಾಡಿ ಇಟ್ಕೋತಾ ಇದ್ದೀವಿ. ಉಂಡೆ ಏನು ತಗೊಂಡಿದ್ವಿ ಅದೆಲ್ಲವನ್ನು ಕೂಡ. ಈಗ ಯಾವ ರೀತಿ ಹೊತ್ಕೋಬೇಕು ಅಂದರೆ, ಈ ರೀತಿ ನೀಟಾಗಿ ನೀವು ಒಂದೊಂದೇ ಸೈಡಲ್ಲಿ ಒಂದು ರೀತಿ ಈ ರೀತಿ ಒಂದೇ ಸೈಡಲ್ಲಿ ಒತ್ಕೋಬೇಕು. ನೀವು ಮಧ್ಯ ಕ್ರ್ಯಾಕ್ ಬರಬಾರ್ದು, ಒಂದೇ ಇದಕ್ಕಿರಬೇಕು. ಅದು ಒಂದು ಕಡೆ ಒಂದು ಸ್ವಲ್ಪ ಮಂದ, ಒಂದು ಕಡೆ ಒಂದು ಸ್ವಲ್ಪ ತೆಳು, ಆ ಥರ ಮಾಡಬೇಡಿ.
ಇಷ್ಟು ನೀಟಾಗಿ ಈಗ ಒತ್ಕೊಳ್ಳೋಣ. ಇನ್ನೊಂದು ತೋರಿಸ್ತೀವಿ, ನೋಡ್ತಿರ್ಬೋದು. ನೀಟಾಗಿ ಒತ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಲೈನು ಕೂಡ ಬರಬಾರ್ದು, ಆಗ ಪೂರಿ ಚೆನ್ನಾಗಿ ಬರೋದಿಲ್ಲ. ನೀಟಾಗಿ ಒಂದೇ ಏನಂತಾರೆ, ಒಂದೇ ಆ್ಯಂಗಲಲ್ಲಿ ಇರಬೇಕದು. ಅಂದರೆ ಒಂದು ಕಡೆ ಈಗ ಇಲ್ಲಿ ದಪ್ಪ, ಒಂದು ಕಡೆ ಸಣ್ಣ ಆದರೆ ಚೆನ್ನಾಗಿ ಬರೋಲ್ಲ, ಉಬ್ಬೋಲ್ಲ. ಆಗ ಈ ರೀತಿ ಒಂದೇ ಸೈಡಲ್ಲಿ ಒಂದೇ ಸಮಕ್ಕಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು, ಪೂರಿ ಹೊತ್ಕೊಂಡಿದ್ದೀವಿ. ಈ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀವಿ. ಎಣ್ಣೆ ತುಂಬ ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆನ ಕಾದಿದೆಯೋ ಇಲ್ವೋ ಅಂತ ಒಂದು ಸ್ವಲ್ಪ ಈ ರೀತಿ ಹಾಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಕಾದಿದೆ. ಇಷ್ಟು ಕಾದರೆ ಸಾಕು. ಅದು ಪೂರಿ ಹಾಕಿದ ತಕ್ಷಣ ಉಬ್ಬು ಬರಬೇಕು. ನೋಡಿ, ಎಣ್ಣೆ ಬಂದಿದೆ, ಮೇಲಕ್ಕೆ ಬಂದಿದೆ ಪೂರಿ ಇಟ್ಟು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಮೊದಲನೇ ಪೂರಿನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ನೀಟಾಗಿ ಒತ್ತಿದ್ದೀವಿ. ನೀವು ಕೂಡ ಅಷ್ಟೇ ಇದೇ ರೀತಿ ಒತ್ಕೊಂಡು ಈ ರೀತಿ ಹಾಕಿ ಜಾಲರಿಲಿ ಹಿಂಗೆ ಫಸ್ಟು ಅದನ್ನು ಇದು ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ. ಈಗ ಅದನ್ನು ರೊಟೇಟ್ ಮಾಡ್ಕೊಳ್ಳೋಣ. ಈಗ ಜಾಲರಿಲಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಮೇಲೆ ಎತ್ತಿ ಹಾಕ್ತಾ ಇರಬೇಕು. ಬಿಸಿ ಎಣ್ಣೆ ಹುಷಾರಾಗಿ ಹಾಕಬೇಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂತು ಉಬ್ಬಿ. ಈಗ ಅದನ್ನು ನೀಟಾಗಿ ನೋಡಿ, ಗೋಲ್ಡನ್ ಕಲರ್ಗೂ ಬರ್ತಾ ಇದೆ. ಈ ರೀತಿ ಪೂರಿ ಮಾಡಬೇಕಾಗುತ್ತೆ ನೀವು. ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಉಬ್ಬು ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇಷ್ಟ ಆದರೆ ಒಂದು ಗೋಲ್ಡನ್ ಕಲರ್ಗೆ ಬಂದರೆ ಸಾಕಿದ್ದು. ಈಗ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನೋಡಿ, ಪೂರಿ ಉಬ್ಬಿ ಬಂದಿದೆ. ಈ ಚಿರೋಟಿ ರವೆ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಪೂರಿ ಅನ್ನೋದು ನಿಮಗೆ ಆನಂತರ ಉಬ್ಬಿರೋದು ಕಡಿಮೆ ಆಗೋಲ್ಲ. ಈಗ ಇನ್ನೊಂದು ಪೂರಿನೂ ಕೂಡ ಹಾಕ್ತಾ ಇದ್ದೀವಿ ತೋರ್ಸೋಕ್ಕೋಸ್ಕರ. ನೋಡಿ, ಈಗ ಇನ್ನೊಂದು ಪೂರಿನೂ ಹಾಕಿ ಅದನ್ನು ಜಾಲರಲ್ಲಿ ಅಮ್ಕಿಡ್ಕೋಬೇಕು. ನೀವು ಹಿಂಗೆ ಪ್ರೆಸ್ ಮಾಡಿದ್ರೆ ಉಬ್ಬುತ್ತೆ ಅದು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಉಬ್ಬಲ್ಲ ಅನ್ನೋ ಒಂದು ಇದೇ ಇರೋಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಪೂರಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಉಬ್ಬಿದೆ. ಮೆತ್ತೆ ಆಗುತ್ತೆ ಅನ್ನೋ ಒಂದು ಇದೇ ಇಲ್ಲ, ಯಾಕಂದರೆ ಚಿರೋಟಿ ರವೆನ ಬಳಸಿರೋದ್ರಿಂದ ಅದು ಗರ್ಗಾಗೆ ಇರುತ್ತೆ ಒಂದು ಸ್ವಲ್ಪ. ಹಾಗೆ ಸಕ್ಕರೆ ಆ್ಯಡ್ ಮಾಡಿರೋದ್ರಿಂದ ಕಲರ್ ಕೂಡ ನೋಡಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಿದೆ. ನೋಡಿ, ತುಂಬ ಚೆನ್ನಾಗಿ ಉಬ್ಬು ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಲೈವಲ್ಲಿ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಕಲರು. ಈಗ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ನೋಡ್ಬೋದು, ಇದೇ ರೀತಿ ಎಲ್ಲವನ್ನು ಕೂಡ ಈಗ ಪೂರಿಗಳನ್ನ ಬೇಯಿಸ್ಕೊಳ್ಳೋದು. ಫ್ರೆಂಡ್ಸ್, ಎಲ್ಲ ಒಂದು ಪೂರಿನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕು. ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಲೇಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗ ಇದನ್ನು ಸಾಗು ಜೊತೆ ಸರ್ವನ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ತಿಳಿಸಿ. ಈಗ ಸಾಗು ಜೊತೆ ಇದನ್ನು ಸರ್ವನ ಮಾಡಿ. ಸಾಗು ಕೂಡ ರೆಡಿಯಾಗಿದೆ. ಈಗ ನೋಡೋಣ. ನೀಟಾಗಿ ಬಂದಿದೆ. ತುಂಬ ಗಟ್ಟಿಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಸಾಗು ತುಂಬ ಗಮ್ಮಂತ ಸ್ಮೆಲ್ಲು ಕೂಡ, ವಾಸನೆ ಕೂಡ ಬರ್ತಿದೆ. ಈಗ ಇದನ್ನು ಸರ್ವನ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀವಿ. ಸಾಗು ನೋಡಿ, ತುಂಬ ಗಟ್ಟಿಗಿಲ್ಲ, ತುಂಬ ತೆಳ್ಳಗೂ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀವಿ. ಪೂರಿಗೆ ಹೊಂದ್ಕೊಳ್ಳೋ ರೀತಿಲಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು. ಈಗ ಇಲ್ಲಿ ಪೂರಿ ಕೂಡ ಸರ್ವನ್ನ ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ನಮ್ಮ ಒಂದು ಪೂರಿ ಮತ್ತು ಸಾಗು ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಸಾಗುಗಂತೂ ಒಳ್ಳೆ ಟೇಸ್ಟು. ಪೂರಿ ಸಾಗುಗಂತೂ ಒಳ್ಳೆ ಕಾಂಬಿನೇಷನ್ ಇದೆ. ನೋಡಿ, ಪೂರಿ ಕೂಡ ಉಬ್ಬಿ ಬಂದಿದೆ. ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಈಗ ಇದನ್ನು ಸರ್ವನ್ನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಇದು ಹೇಗಿದೆ ಅಂತ ನಾನೇ ಟೇಸ್ಟ್ ಮಾಡಿ ಕೂಡ ಹೇಳ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಈಗ ಹೇಗಿದೆ ಅಂತ ನೋಡೋಣ. ಅಮ್ಮ ಕೂಡ ಪೂರಿನ ರೆಡಿ ಮಾಡಿ ಇದ್ದಾರೆ. ಈಗ ಟೇಸ್ಟ್ ಮಾಡುವಂತ ಸಮಯ ಕೊಡ್ತಿದ್ದಾರೆ ನನಗೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಪೂರಿ ಕೂಡ ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಪಕ್ಕ ಹೋಟೆಲ್ ಸ್ಟೈಲಲ್ಲೇ ಬಂದಿದೆ. ನೀವು ಮನೇಲಿ ಮಾಡಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಅವರೆಕಾಳನ್ನ ಬೇಯಿಸಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ.
ವಿಶಿಲ್ ಬಂದಾಗ ಅವರೆಕಾಳು ಬೇಯೋಕೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿದೆ. ಅವರೆಕಾಳು ಕೂಡ ಅವರೆಕಾಳು ಬೆಂದಿಲ್ಲ ಅಂತ ಏನು ಕಂಪ್ಲೇಂಟ್ ಏನಿಲ್ಲ, ತುಂಬ ಚೆನ್ನಾಗಾಗಿದೆ. ಇನ್ನೂ ಒಂದು ಟೇಸ್ಟ್ ಮಾಡೋಣ ಅಂತ ಅನಿಸ್ತಿದೆ. ಉಪ್ಪೆಲ್ಲ ಅಷ್ಟು ಚೆನ್ನಾಗಿದೆ, ಉಪ್ಪು ಗಿಪ್ಪು ಎಲ್ಲ ಚೆನ್ನಾಗಿದೆ. ಪೂರಿ ಕೂಡ ನೋಡ್ತಾ ಇದ್ದೇನೆ, ಎಲ್ಲವನ್ನು ತಿನ್ಕೋಬೇಕು ಅನಿಸ್ತಿದೆ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮಮ್ಮಗೆ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಒಂದು ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ. ಯಾರೇನ ನಮ್ಮ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.